ಶುಭೋದಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಯಾವ ರೀತಿ ಈ ಮೂಡಿಗೆರೆಯಲ್ಲಿ ನಾಯಿಗಳು ಕಾಟ ಕೊಡ್ತಾ ಇದ್ದಾವೆ ಜಬ್ಬಾರ್ಗೆ ಅನ್ನುವಂಥದ್ದು ಹಾಗೂ ದನಕರುಗಳಿಗೆ ಯಾವ ರೀತಿ ಕಚ್ಚಿ ಅವ್ರಿಗೆ ರೇಬಿಸ್ ರೋಗವನ್ನು ತರ್ತಾ ಇದ್ದೋ ಅಂತ ಹೇಳಿ ಎಲ್ಲ ಈ ಕೋಪದಿಂದ ನಮ್ಮ ಲೇಖಕರಿಗೆ ತುಂಬಾ ಒಂಥರ ಅವರಂತೂ ಬಹಳ ಸಿಟ್ಟೆ ಬಂದ್ಬಿಟ್ಟಿದೆ. ಇದಕ್ಕೇನಾದ್ರು ಮಾಡಿ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಇರೋರಲ್ಲ ಲೇಖಕರು ಯಾವತ್ತೂ ಕೂಡ ಅನ್ಯಾಯ ಅದರಲ್ಲಿ ಪ್ರತಿಭಟಿಸ್ಕೊಂಡವ್ರು. ನೋಡಿದ್ದೀವಲ್ಲ ನಮ್ಮ ಕೊಡ್ಲಿ ವಿಚಾರದಲ್ಲಿ ನಾಗರಾಜ್ ಜೊತೆ ಹೆಂಗ್ ಜಗಳ ಆಡೋರು ಕೊನೆ ನೋಡಿ ಸರ್, ಈ ಊರಿನ ಮುನ್ಸಿಪಾಲಿಟಿ ಅವರು ಸ್ವಲ್ಪ ಜವಾಬ್ದಾರಿಯಿಂದ ಜನ ಸುರುವಚನ ಪುಟೆಯ ಮುನ್ಸಿಪಾಲಿಟಿ ಅವ್ರ ಕೆಲಸ ಕ್ಲೀನ್ ಮಾಡುವಂಥದ್ದು. ಊರಲ್ಲಿ ಏನಾದ್ರು ಕೂಡ ನಾಯಿಗಳು ಅದು ಇದು ಕಸ ಎಲ್ಲ ನೋಡ್ಕೊಳ್ಳೋತಾರೆ ಯಾರು ಮುನ್ಸಿಪಾಲಿಟಿಯವರು. ಇವರು ಜವಾಬ್ದಾರಿಯಿಂದ ಜನ, ಇವರಿಂದ ಇನ್ನೇನು ಸರ್ ಮತ್ತೇನು ಆಗೋದಿಲ್ಲ ಪರವಾಗಿಲ್ಲ, ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋಕ್ಕಾಗಲ್ವಾ? ಈ ಊರ್ ಪಂಚಾಯತ್ ಇದಾವಲ್ಲ ಈ ಬೀದಿ ನಾಯಿಗಳು ಕಂತ್ರಿ ನಾಯಿಗಳು ಇವನ್ನ ಕಡಿಮೆ ಮಾಡೋಕ್ಕಾಗಲ್ವೇ? ನಾವು ಉಚ್ನಾಯಿ ಸಿರಮ್ಗೆ ಖರ್ಚು ಮಾಡೋ ಹಣದ 100ರಲ್ಲಿ 1 ಭಾಗ ಖರ್ಚು ಮಾಡಿದ್ರೆ ಸಾಕಲ್ಲ ಸರ್. ಈಗ ಇಂಜೆಕ್ಷನ್ ಮಾಡೋದಕ್ಕೆ 100 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅದ್ರಲ್ಲಿ ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ ಈ ನಾಯಿಗಳನ್ನ ನಾವು ನಾಶಪಡಿಸ್ಬೋದು. ಅಂತದ್ರಲ್ಲಿ ಎಷ್ಟು ಜೀವ ಉಳಿಸ್ಬೋದು ಸರ್? ನಾವಾದ್ರೂ ಎಷ್ಟು ದನಗಳಿಗೆ ಅಂತ ಚಿಕಿತ್ಸೆ ಮಾಡ್ಬೋದು ಹೇಳಿ? ಇವೆಲ್ಲ ಹೇಳ್ತಾ ಇದ್ದಾರೋ ಪುಟ್ಟಯ್ಯ, ಎಷ್ಟು ದನಗಳು ಚುಚ್ಚುವ ಸರ್ ನಾವು ತಾನೇ ದಿನ ಬರ್ತವೆ ಉಚ್ಚನಾಯಿ ಕಚ್ಬಿಟ್ಟು ಉಚ್ಚನಾಯಿ ಕಚ್ಬಿಟ್ಟು ಅಂತ ಇಂಜೆಕ್ಷನ್ ಗೊಸಿನ ಸರ್ ಜಾಸ್ತಿ ಆಗ್ತದೆ ಅಂತದ್ದು. ಆ ನಾಯಿನ ಇಲ್ಲ ಅನ್ಸಿದ್ರೆ ಪುಟ್ಟಯ್ಯ ಚೆನ್ನಾಗಿ ಅರ್ಥಿಸ್ತಾ ಇದ್ದಾನೆ ಯಾರಿಗೆ? ನಮ್ಮ ಲೇಖಕರಿಗೆ ಎಂದು ಪುಟ್ಟಯ್ಯ ಪುಕಾರುಗಳನ್ನು ವಿವರಿಸಿದ ಮುಂದುವರಿಸಿದ. ಅವನ ವಾಕ್ಚಾಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಇಬ್ಬರಿಗೂ ಖುಷಿಯಾಗುತ್ತಿತ್ತು. ಹೌದಾ, ಹಂಗ್ ಮಾಡ್ದ ಜಬ್ಬಾರ್ ಒಂದ್ ಕಡೆ ಹಂಗೆ ಹೇಳ್ತಾನೆ, ಪುಟ್ಟಯ್ಯ ಒಂದ್ ಕಡೆ ಹಿಂಗೆ ಹೇಳ್ತಾನೆ, ಇನ್ನೊಂದ್ ಕಡೆ ಯಾರು ಜಬ್ಬಾರ್. ಏನ್ ಮಾಡೋದು? ಇವ್ರಿಬ್ಬರು ಮಧ್ಯೆ ಸಿಗಾಕೊಂಡ್ರಲ್ಲ ಲೇಖಕರು. ಏನ್ ಮಾಡೋದು? ಕೊನೆಗೆ ಏನಾಗುತ್ತೋ, ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನ ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕರನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದ್ದರು. ಅಲ್ಲ, ಕರೆಂಟ್ ಬಿಲ್ ಕಟ್ಟೋದು ನೆಟ್ಟಿಗೆ ನಾವು ಮನೆಗೆ ಹೋಗೋಣ ಅಂತ ಬಂದ್ರೆ ಇವ್ರಿಬ್ರು ಸೇರ್ಕೊಂಡು ನನ್ನ ಇಲ್ಲಿ ಇಬ್ರು ಕೂಡ ನಮ್ಗೆ ಈ ವಿಚಾರಗಳನ್ನು ನಾಯಿ ವಿಚಾರಗಳನ್ನು ಹೇಳ್ಬಿಟ್ಟು ನನ್ನ ತಲೆ ಕೆಡಿಸಿದ್ದಲ್ಲ. ಏನ್ ಮಾಡೋದು? ಕೊನೆಗೆ ಏನ್ ಹೇಳ್ತಾರೆ, ಅವಾಗ ಲೇಖಕರು ಹೇಳ್ತಾರೆ, ರೀ ಪುಟೆಯ, ನಿಮ್ ಡಾಕ್ಟರ್ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡ್ಸ್ಬಾರ್ದೇನ್ರಿ? ಅಪ್ಪ ಪುಟೆಯ ಇವೆಲ್ಲ ಹೇಳ್ತಾ ಇದೆಯಲ್ಲ ನನ್ನ ಬಗ್ಗೆ, ನಿಮ್ ಡಾಕ್ಟರ್ ಹೇಳಿ ಒಂದು ಕಂಪ್ಲೇಂಟ್ ಕೊಡಿಸಿ ಮುನ್ಸಿಪಲ್ ಪ್ರೆಸಿಡೆಂಟ್ ಒಂದು ಪತ್ರ ಬರೀರಿ, ಒಂದು ಕಂಪ್ಲೇಂಟ್ ಬರೀರಿ. ನೋಡ್ರಿ, ಜಬ್ಬಾರ್ಗೆ ಹುಚ್ಚನಾಯಿ ಕಚ್ಚಿದೆ ಅಂತ ಏನ್ರಿ ಮಾಡೋದಕ್ಕೆ ನಿಮ್ಗೆ? ಪಾಪ ಬಡವಾ, ಅವ್ನು ಹುಚ್ಚನಾಯಿ ಕಚ್ಚಿದೆ ಅಂತ ಹೇಳ್ರಿ, ಕೊಡ್ಸಿ ನಿಮ್ ಡಾಕ್ಟರ್ ಕಡೆ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಏನ್ರಿ? ಅವಾಗ ಪುಟ್ಟಯ್ಯ ಕೇಳ್ತಾನೆ, ಯಾರನ್ನ? ಜಬ್ಬಾರ್ನ. ಹೌದಾ, ಎಲ್ ಕಟ್ಟ ಜಬ್ಬಾರ್ ಎಂದ. ಯಾರಂದೋ? ಪುಟ್ಟಯ್ಯ. ಯಾಕೆ? ಜಬ್ಬಾರ್. ಪಾಪ ಜಬ್ಬಾರ್ಗೆ ಮುಖ ಕೊಂಚ ಕಿರುಸು ಮುರುಸಿಗೆ ಸಿಕ್ಕಿದಂತೆ ಕಂಡಿತು. ನಾಯಿ ಕಚ್ಚಿದ್ದೆ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು. ಎಲ್ ಕಟ್ಟು ಅಂತ ಪುಟ್ಟಯ್ಯ ಕೇಳ್ದ ಜಬ್ಬಾರ್ನ. ಜಬ್ಬಾರ್ ಯಾಕೋ ಸ್ವಲ್ಪ ಮುಖವನ್ನೇ ಕಿಮಿಸ್ಕೊಂಬಿಟ್ಟ. ಅವಾಗ ಲೇಖಕರು ಅಂದ್ರೆ, ಕಚ್ಚಿದ ಇಲ್ವೋ ಹೇಳೋ ಅಂತ ಲೇಖಕರು ಯಾರನ್ನ? ಜಬ್ಬಾರ್ನ ಕೇಳ್ತಾರೆ. ಅವಾಗ ಜಬ್ಬಾರ್ ಹೇಳ್ತಾನೆ, ಹೋಗ್ಲಿ ಬಿಡಿ, ಅದು ಬೀದಿ ತೋರಿಸೋ ಹಂಗಿಲ್ಲ ನನ್ನ ಮಗಂದು, ಅಂತ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಎಂದು ದನಿ ತೆಗ್ಗಿಸಿದ ಜಬ್ಬಾರ್. ಏನ್ ಸರ್, ನಾನು ಸುಳ್ಳು ಹೇಳ್ತಾ ಇದ್ದೀನ? ಹೋಗ್ಲಿ ಬಿಡಿ, ಅದು ನನ್ನ ಮಗಂದು ಬೀದಿ ತೋರಿಸೋಂಗಿಲ್ಲ, ಅದು ಪ್ಯಾಂಟ್ ಒಳಗೆ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಅಂತ ಜಬ್ಬಾರ್ ಏನ್ ಮಾಡ್ತಾನೆ? ಲೇಖಕರಿಗೆ ಪುಟ್ಟಯ್ಯಗೆ ಹೇಳ್ತಾನೆ. ಅವಾಗ ಪುಟ್ಟಯ್ಯ ಕೇಳ್ತಾನೆ, ಛೇ ನಾನು ಕೇಳಿದ್ದು ಎಲ್ಲಿ ಯಾವ ಬೀದಿಲಿ ಅಂತ ಕಣಯ್ಯ, ಅದ್ಯಾಕೆ ನೀನು ಪ್ಯಾಂಟ್ ಬಿತ್ತೀಯಾ ಎಂದು ಪುಟ್ಟಯ್ಯ ಬೇಗ ತನ್ನ ಪ್ರಶ್ನೆಯನ್ನ ವಿವರಿಸಿ. ಅಪ್ಪ, ನಾನು ಕೇಳಿದ್ದು ಯಾವ ಪ್ಲೇಸ್ ಅಲ್ಲಿ, ಯಾವ ಸ್ಥಳದಲ್ಲಿ ಅಂತ, ಯಾವ ಜಾಗದಲ್ಲಿ ಅಂತ, ನಿನ್ ಬಾಡಿನಲ್ಲ, ನಿನ್ ದೇಹದಲ್ಲ ಅಂತ ಹೇಳಿ ಕೊನೆಗೆ ಏನ್ ಮಾಡ್ತಾನೆ, ಪ್ಯಾಂಟ್ ಬಿಚ್ಚೋ ಪ್ರೋಗ್ರಾಮ್ಗೆ ತಡೆ ಹಾಕದ ನನ್ನ ಕಡೆ ತಿರುಗಿ, ಇನ್ಮೇಲೆ ಮುನ್ಸಿಪಾಲಿಟಿಯವರೇ ಉಚ್ನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ, ಯಾಗಿದೆ ನೋಡಿ ಒಂದು ಕರಾಮತ್ತು ಎಂದ. ಲೇಖಕರಿಗೆ ಚೆನ್ನಾಗಿ ರಚಿಸ್ತಾ ಇದ್ದಾರೆ ಯಾರು? ಪುಟ್ಟಯ್ಯ. ನೋಡಿ
ಮೇಲೆ ಮುನ್ಸಿಪಾಲಿಟಿಯವರ ಹುಚ್ಚುನಾಯಿ ಇಂಜೆಕ್ಷನ್ ತರಿಸ್ತಾರಂತೆ. ಇಲ್ಲಿ ಬರುವಾಗ ಇಲ್ಲ, ಈ ವೆಟರ್ನರಿ ಆಸ್ಪತ್ರೆ ಮುನ್ಸಿಪಾಲಿಟಿಯವರ ನಾಯಿ ಕಚ್ಚಿದಾಗೆಲ್ಲ ಇಂಜೆಕ್ಷನ್ ಚುಚ್ಚಿಸ್ತಾರಂತೆ. ನೋಡಿ ಹೆಂಗಿದೆ ಕರಾಮತ್. ಈ ಲೇಖಕರಿಗೆ ಇನ್ನೂ ಕೋಪ ಬಂತು. ಏನೋ ನನಗೆ ಇನ್ನಷ್ಟು ಕೋಪ ಬಂತು. ಇವರಿಬ್ಬರು ಕೊಂಚವೂ ಜವಾಬ್ದಾರಿಯಿಂದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಓದುವುದನ್ನು ನೋಡಿದರೆ ಹೊಗಳಿಕೆ, ತೆಗಳಿಕೆ, ಚಾಡಿ ಇವುಗಳಿಗೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತಾ ಇದೆ ಎಂದು ಆಶ್ಚರ್ಯ ಆಗುತ್ತದೆ. ಇಲ್ಲಿ ಲೇಖಕರು ಪಾಪ ಇವನ್ ಹೇಳಿದ್ನೂ ಓದ್ಕೋತಾವ್ರೆ, ಇವನ್ ಹೇಳಿದ್ನೂ ಓದ್ಕೋತಾವ್ರೆ, ಬಹಳ ಲಘುವಾಗಿ ಮಾತಾಡ್ತಾ ಇದ್ದಾರೆ, ಸಿಲ್ಲಿಯಾಗಿ ಮಾತಾಡ್ತಾ ಇದ್ದಾರೆ. ಇವರು ಕೂಡ ಇವ್ರೇನು ಜವಾಬ್ದಾರಿ ಬೇಜವಾಬ್ದಾರಿಗಳು ಅವ್ರಿಗೆ ಅಂತ ಅವ್ರ ಬುದ್ಧಿನ ಅವರೇ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅವಾಗ ಅಲ್ಲ ರೀ, ಮುನ್ಸಿಪಾಲಿಟಿಯವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನ ಸಾಯಿಸೋದ್ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಪುಕ್ಷಟ್ಟೆ 14 ಚುಚ್ಚಿಸ್ತಾರೆ ಅಂದ್ರೆ ಏನ್ರಿ ಅರ್ಥ? ಅಲ್ಲ, ಮುನ್ಸಿಪಾಲಿಟಿಯವ್ರು ಏನ್ ಮಾಡ್ಬೇಕು, ಎಲ್ಲರಿಗೂ ಕೂಡ ನಾಯಿಗಳನ್ನ ಸಾಯಿಸ್ಬೇಕು, ಸಿಕ್ಕಿರ್ತಾವ್ ಆಗ್ಬಿಟ್ಬಿಟ್ಟು ನಾಯಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಫ್ರೀ ಇಂಜೆಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪುಕ್ಷಟ್ಟೆ ಇಂಜೆಕ್ಷನ್ ಚುಚ್ಚಿಸ್ತಾರೆ ಅಲ್ರಿ. ಇದೊಂಥರ ಹುಚ್ಚು ಕೆಲಸ ಅಲ್ರಿ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಕೊನೆಗೆ ನೋಡಿ ಸರ್, ನಿನ್ನೆ ಒಂದು ನಾಯಿ 7 ಜನಕ್ಕೆ 16 ದನಗಳು ಕಚ್ಚಿದೆಯಂತೆ. ಎಚ್ಚರಿಕೆ, 7 ಜನ ಮತ್ತು 16 ದನಗಳು ಕಚ್ಚಿದೆಯಂತೆ ಹುಚ್ಚುನಾಯಿ. ಅವ್ರಿಗೆಲ್ಲ ಎಲ್ಲಿಂದ ಸಾರಿ ಇಂಜೆಕ್ಷನ್ ಸಪ್ಲೈ ಮಾಡೋದು ಹೇಳಿ? 7 ಜನ 16 ಜನಕ್ಕೆ ಒಂದೇ ನಾಯಿ ಕಚ್ಚದೆ ಅಂದ್ರೆ ಆ ನಾಯಿ ಹೊಡೆದಾಕ್ಬೇಕಾ, ಇಲ್ಲ ಕಚ್ಚಿಸೋರ್ಗೆಲ್ಲ ಇಂಜೆಕ್ಷನ್ ಮಾಡ್ಬೇಕಾ ನಾವು? ಹೇಳಿ, ಎಲ್ಲಿ ತರೋದು ಇಂಜೆಕ್ಷನ್ ಸಾರ್? ಕೊನೆಗೆ ಪುಟ್ಟಯ್ಯ ಹೇಳ್ತಾನೆ, ಸಾರ್ ಕೃಷ್ಣೇಗೌಡ್ರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪು, ಅಂಡರ್ಲೈನ್ ಪಾಯಿಂಟ್. ಸಾರ್ ಕೃಷ್ಣೇಗೌಡ್ರ ಆನೆಗೂ ಕೂಡ ನಾಯಿ ಕಚ್ಚಿಬಿಟ್ಟಿದೆಯಂತೆ ಹುಚ್ಚುನಾಯಿ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾವು ಏನ್ ಮಾಡೋಣ ಹೇಳಿ? ಅಲ್ಲ ಸರ್, ಆ ಆನೆಗೆ ಏನ್ ಸರ್, ಆನೆಗೂ ಕಚ್ಚಿದೆ ಅಂತೆಲ್ಲ ಅವ್ರಿಗೆ ಆನೆಗೆ ಇಂಜೆಕ್ಷನ್ ಕೊಡು ಅಂತ ಕೇಳಿದ್ರೆ ನಾವ್ ಏನ್ ಮಾಡೋದು ಹೇಳಿ? ಅದು ಚುಚ್ಚೋ ಸೂಜಿನೋ ನಮ್ಮ ಹತ್ರ ಇಲ್ಲ, ಆನೆ ಕೊಡೋ ಡೋಸೇಜು ಗೊತ್ತಿಲ್ಲ, ಎಷ್ಟು ಕೊಡ್ಬೇಕು ಅಂತ ಡೋಸೇಜ್ ಗೊತ್ತಿಲ್ಲ, ಇಂಜೆಕ್ಷನ್ ಗೊತ್ತಿಲ್ಲ, ಆ ಸೂಜಿನೂ ಗೊತ್ತಿಲ್ಲ. ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡ್ಬೇಕಂತೆ. ನೋಡಿ, ಅದು ಬಾಡಿ ತಕ್ಕಂತೆ ಡೋಸೇಜ್ ಕೊಡ್ಬೇಕು. ಆ ಬಾಡಿ ರುಚಿ ಇದೆಯಾ? ದುಂಡುಂಡೆ ಆನೆಯನ್ನ ತೂಗೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರ ಹೇಳಿ? ಅಂದ್ರೆ ಬಹಳ ತೂಕ ಗಾತ್ರದ ಆನೆಯನ್ನ ತೂಕ ಮಾಡೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರಾ? ಕೊನೆಗೆ ಆನೆಗೆ ಹುಚ್ಚಿದ್ರೆ ಏನ್ ಕತೆ ಎಂದು ಯೋಚಿಸಿ ನನಗೆ ಗಾಬರಿ ಆಯ್ತು. ಏನ್ ಮಾಡೋದು? ಇವುಕಾದ್ರೆ ದನಾಂಕರಗಳಿಗಾದ್ರೆ ಏನು ಮಾಡ್ಬೋದು, ಆನೆಗೆ ಏನಾದ್ರು ಹುಚ್ಚಿಚ್ಚಿದ್ರೆ ಏನ್ ಮಾಡೋದು ಅಂತ ಲೇಖಕರಿಗೆ ಗಾಬರಿ ಆಯ್ತು. ಅವಾಗ ಲೇಖಕರು ಹೇಳ್ತಾರೆ, ರೈ ಹೋಗ್ರಿ ಪುಟೆಯ, ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆಯೇನ್ರಿ? ಆನೆಗಳ ಹತ್ರ ಹೋಗ್ತವೆ ನಾಯಿಗಳು. ಏನ್ ಮಾತಾಡ್ತಾ ಇದ್ರ? ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಿಯನ್ನು ನಾಟುದಾದ್ರೆ ಹೇಗೆ? ಆನೆ ಚರ್ಮ ದಪ್ಪ, ಅದರ ಸ್ಕಿನ್ ಚರ್ಮ, ಹಲ್ಲುಗಳು, ನಾಯಿ ಹಲ್ಲುಗಳು ನಾಟುದಾದ್ರೆ ಹೇಗೆ? ಸುಮ್ಮನೆ ಇಲ್ಲದೆಲ್ಲ ಹೇಳ್ಬೇಡ, ಹೋಗಪ್ಪ ಅಂತ ಹೇಳ್ತಾರೆ. ಅವಾಗ ಪುಟೆ ಹೇಳ್ತಾರೆ, ಸಾರ್ ನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸಾರ್. ಅಂಡರ್ಲೈನ್ 2 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ಲೈನ್, ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸಾರ್. ಅವಕ್ಕೆ ತಲೆಕೆಟ್ಟು ಕಂಡಿದ್ದೆಲ್ಲ ಗಟ್ಟವೆ ಅಷ್ಟೇ. ಹುಚ್ಚುನಾಯಿಗೆ ಧೈರ್ಯ ಅದು ಇದು ಏನು ಗೊತ್ತಿಲ್ಲ, ಸಿಕ್ಕಿದ ಕಡೆ ಕಚ್ತಾ ಇರ್ತವೆ. ನೋಡಿದೀವಲ್ಲ, ಬಂದವನ್ನ ನೋಡಿದೀನಲ್ಲ ನಾನು, ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರಲ್ಲ ಹುಚ್ಚುನಾಯಿಗಳು ಏನ್ ಮಾಡ್ತಾರೆ ನೋಡಿ, ಮೇಜು ಕುರ್ಚಿ ಕಾಗೆಲ್ಲ ಕಚ್ಚುತ್ತವೆ. ಯಾವ್ದಾದ್ರು ಸಿಕ್ಲಿ ಮೇಜು ಕುರ್ಚಿ ಅವಕ್ಕೆಲ್ಲ ಕಚ್ಚುತ್ತಾ ಹೋಗ್ತವೆ. ಇನ್ನು ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ಹಲ್ಲು ನಾಟಬೇಕೆಂದೇನಿಲ್ಲ, ತಗೊಳ್ಳಿ. ಅದ್ರ ಮೈ ಮೇಲೆ ಒಂದ್ ಸಣ್ಣ ಗೀರ್ಗಾಯ ಇದ್ರು ಸಾಕು. ಅಂದ್ರೆ ನಾಯಿ ಕಾಲಿಂದ ಈ ರೀತಿಯಾಗಿ ಗೀಜಿದ್ರೆ ಸಾಕು, ಗೀರ್ಗಾಯ ಇದ್ರು ಸಾಕು. ಹುಚ್ಚುನಾಯಿ ಜೊಲ್ಲು ತಾಗಿದ್ರೆ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದ ಹುಚ್ಚು ಬಂದೇ ಬರ್ತದೆ. ಪುಟ್ಟಯ್ಯ, ಹುಚ್ಚುನಾಯಿ ಧೈರ್ಯದ ಪ್ರಶ್ನೆ ಬರಲ್ಲ ಸರ್. ಅದು ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರಲ್ಲ, ನೋಡಿದ್ದೀನಲ್ಲ, ಸಿಕ್ಕಿದ ಕಡೆ ಟೇಬಲ್ ಕುರ್ಚಿ ಕಾಲ್ಗಳೆಲ್ಲ ಕಚ್ಚುತ್ತಾ ಇರ್ತವೆ. ಅವು ನಾಯಿಯಲ್ಲೂ ಆನೆ ಹಿಡಿಯಲ್ಲ, ಒಪ್ಪತೀನಿ. ಆದ್ರೆ ಕಾಲಿಂದ ಗೀರ್ ಬಿಟ್ಟು ಅದು ಹೊಸು ಒಂದ್ ಸ್ವಲ್ಪ ಜೊಲ್ಲ ರಸ ಸೋಗಿಸಿದ್ರು ಸಾಕು. ಇವತ್ತಲ್ಲ ಇನ್ನೊಂದು ವರ್ಷಕ್ಕಾದ್ರೂ ಕೂಡ ಆನೆಗೆ
ಅದು ಬಂದೇ ಬರ್ತದೆ ಹುಚ್ಚು ಅನ್ನೋದು. ನನಗೆ ಮುನ್ಸಿಪಾಲಿಟಿಯವರ ಮೇಲೆ ರೋಷ ಏರಿದ್ದನ್ನು ನೋಡಿ ಕೋಪ ಹತ್ತು ಲೇಖಕರಿಗೆ ಏನ್ ಮಾಡೋದು, ಮುನ್ಸಿಪಾಲಿಟಿ ಅವ್ರಿಗೆ ಹಬ್ಬ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನಿಮ್ಮಂತವ್ರು ಒಂದು ಮಾತು ಹೇಳ್ಬೇಕು ಪ್ರೆಸಿಡೆಂಟ್ಗೆ, ನಾಳೆ ಪೇಪರ್ ಅಲ್ಲಿ ಬರೀತೀರಾ ಅಂತಂದ್ರೆ ಎದುರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಅಂತ ಜಬ್ಬಾರ್ ಇದ್ದವರು, ಸಾರ್ ನಾಳೆ ಪತ್ರಿಕೆ ಬರೀತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಪ್ರೆಸಿಡೆಂಟ್ ಎದುರ್ಕೊಂಡು ಆ ನಾಯಿಗಳನ್ನೆಲ್ಲ ಸ್ವಚ್ಛ ಮಾಡ್ತಾರೆ ಅಂತ ಜಬ್ಬಾರ್ ಕೂಡ ಹೇಳ್ತಾರೆ. ಕೊನೆಗೆ ಈ ಊರಲ್ಲಿ ಯಾರು ಹೇಳೋದು ಕೇಳೋರು ಇರೋದು ಕಾಣಲ್ಲ, ನಡೀರಿ ಒಂದು ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟ್ಗೆ ಎಂದು ನಾನು ತೀರ್ಮಾನಕ್ಕೆ ಬಂದೆ. ಪುಟೆಯ ಜಬ್ಬಾರ್, ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಯಾರು ನಡೆಯಪ್ಪ, ನಾವೇ ಹೋಗೋಣ, ಅವನು ಸರಿಯಾಗಿ ದಬಾಯಿಸೋಣ ಪ್ರೆಸಿಡೆಂಟ್ಗೆ ಅಂತ ಇವ್ರು ಹೋಗೋಕೆ ರೆಡಿ ಆಗ್ತಾರೆ. ಅಲ್ಲಿ ಪ್ರೆಸಿಡೆಂಟ್ ಯಾರೋ ಒಂದು ನೋಡಿ ಏನ್ ಮಾಡಿದ್ರೆ, ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಈ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಇಬ್ಬರು ಜಗಳ ಮೂರು ಗಾಯ, ಒಂದ್ ಕಡೆ ಗೌಡ್ರು ಇನ್ನೊಂದ್ ಕಡೆ ಲಿಂಗಾಯತರು ಸೇರ್ಕೊಂಡು ಜಗಳ ಆಡ್ಕೊಂಡು ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿಟ್ಟಿದ್ದಾರೆ. ಈ ಮನ್ಸ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ. ಆ ಮನ್ಸ ಬರೀ ನಮಾಜ್ ಮಾಡೋದೆ, ಬೇರೆ ಏನು ಮುನ್ಸಿಪಾಲಿಟಿ ಕೆಲಸ ಮಾಡ್ತಾ ಇಲ್ಲ. ಕೇಳಿದ್ರೆ ನಾನು ಕುರಾನ್ ಪ್ರಕಾರ ನಡ್ಕೊತಿದ್ದೀನಿ ಅಂತಾನೆ. ಏನ ಇದು ಮಾಡಿದ್ಯಾ ಅಂತಂದ್ರೆ, ಅಪ್ಪ ನಾನು ಕುರಾನ್ ಪ್ರಕಾರ ನಡ್ಕೊತಾ ಇದ್ದೀನಿ ಅಂತ ಹೇಳ್ತೇನೆ. ಮುನ್ಸಿಪಾಲಿಟಿ ಅವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗಿತಾ ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಹೊರಡುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನು ಮುಸಲ್ಮಾನನೆಂಬುದನ್ನು ಗಮನಿಸಿ, ಈ ವಯ್ಯ ಮಸೀದಿ ಸುತ್ತ ಊರು ಕೆಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದೆಲ್ಲ ಮಾಡ್ತಾನೆ ಅಂತ ಜೋರಾಗಿ ಮಾತಾಡ್ತಾ ಕೊನೆಗೆ ಈ ಜಬ್ಬಾರ್ ಕೂಡ ಒಬ್ಬ ಮುಸ್ಲಿಮಾನ್ ಅಲ್ವಾ, ಅವ್ನು ನೋಡ್ಬಿಟ್ಟು ಹಂಗಂತ ಸಾಬ್ರ ಮೇಲೆ ನನ್ಗೇನ್ ಸಿಟ್ಟಿಲ್ಲ, ಮುಸ್ಲಿಂ ಅಂದ್ರೆ ಸಾಬ್ರು ಅಂತ, ಆ ಸಾಬ್ರ ಮೇಲೆ ನನ್ಗೇನ್ ಸಿಟ್ಟಿಲ್ಲ, ನಂದೇನಪ್ಪಾ ಅಂತಂದ್ರೆ ಇರೋ ವಿಷಯ ಮುಚ್ಚುಮರೆಯಿಂದ ಹೇಳ್ಬಿಡೋದು, ನಾನು ನೇರವಾಗಿ ಹೇಳೋದು, ಇರೋ ತಪ್ಪು ಯಾರು ಅದನ್ನ ಹೇಳೋದು, ಹಿಂದೊಂದು ಮುಂದೊಂದು ಮಾಡೋರು ಕಂಡ್ರೆ ನಂಗೆ ಆಗೋದೇ ಇಲ್ಲ ಎಂದು ಜಾಗರೂಕನಾದ. ಯಾರು? ಪುಟ್ಟಯ್ಯ. ಇದೆಲ್ಲವೂ ಕೂಡ ಜಬ್ಬಾರ್ ಗೊತ್ತಿದ್ರು ಕೂಡ ಈ ಯಾರು ಆ ಪ್ರೆಸಿಡೆಂಟ್ ಸರ್ ಇರಲ್ಲ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವಾಗ ಏನ್ ಮಾಡಿದ್ರು, ನಾವು ಬರ್ತೀವಿ, ನೀವು ಮುಂದೆ ನಡೀಲಿ ಸಾ. ಯಾರು ಜಬ್ಬಾರ್ ಮತ್ತೆ ಪುಟ್ಟಯ್ಯ ಎಲ್ಲರೂ ಕೂಡ ಹಾಗೆ ಲೇಖಕರು ಇರ್ತಾರೆ. ಸರ್ ನಾವು ಬರ್ತೀವಿ ನಡೀಲಿ ಸರ್ ಕೇಳಿ. ಮತ್ತು ಮುನ್ಸಿಪಾಲಿಟಿ ಅಧ್ಯಕ್ಷನಾಗಿ ಇವೆಲ್ಲ ಊರೆಲ್ಲ ಸ್ವಚ್ಛ ವ್ಯಕ್ತಿಯೇ ಇಲ್ವೋ, ನಾಯಿಯೆಲ್ಲ ಕ್ಲೀನ್ ಮಾಡ್ತಿರೋ ಇಲ್ವೋ ಅಂತ ಕೇಳೋಣ, ನಡೀಲಿ ಅಂತ ತೀರ್ಮಾನ ಮಾಡ್ತಾರೆ. ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೆ ಭಯವಾ? ಹುಚ್ಚು ನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಟ್ಕೊಳ್ಳೋರು ನಾವಲ್ವಾ, ಪ್ರೆಸಿಡೆಂಟ್ರಿಗೇನೋ ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ಧ್ವನಿಯಲ್ಲಿ ಜಬ್ಬಾರ್ ಹೇಳಿದ. ಜಬ್ಬಾರ್ ಹೇಳಿದ, ಪ್ರೆಸಿಡೆಂಟ್ರಿಗೆ ಏನ್ ಸರ್ ಕುಂದಿರ್ತಾರೆ, ನಾವು ಮನೆಯಲ್ಲೆಲ್ಲ ಹೋಗಿ ಪತ್ರ ಕೊಡ್ಬೇಕಾದ್ರೆ ನಾವು ಕಚ್ಚಿಸ್ಕೊಳ್ಳೋದು ಹುಚ್ಚು ನಾಯಿಗಳ ಕೈಲಿ, ನಡ್ರಿ ಸರ್ ನಾನು ಕೇಳ್ತೀನಿ ಅಂತ ಜಬ್ಬಾರ್ ಕೂಡ ಮುಂದೆ ಮಾಡ್ತಾರೆ. ಕೊನೆಗೆ ನಾನು ಆಯ್ತಪ್ಪ ಹೋಗೋಣ, ಆ ಪ್ರೆಸಿಡೆಂಟ್ ಅವನ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನ ನೋಡೋಣ, ಅವ್ರಿಗೆ ಹೋಗಿ ನಾವು ಈ ತರ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೆ ಬರಲಿ ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟೆ. ಲೇಖಕರು ಹೋಗ್ತಾ ಇದ್ದಾರೆ ಮುನ್ಸಿಪಲ್ ಆಫೀಸಿನ ಕಡೆಗೆ, ಆ ಕಡೆ ತಿರುಗಿಕೊಂಡು ಈ ಕಡೆಗೆ ನಾವು ಬಂದ್ರೆ ನೀವು ಇಬ್ರು ಜಬ್ಬಾರ್ ಪುಟ್ಟಯ್ಯ ಅಂತ ಹೇಳ್ಬಿಟ್ಟು ಹೋಗ್ತಾ ಅವ್ರೆ. ಕೊಂಚ ದೂರ ಹೋಗಿ ಹಿಂದಿರುಗಿ ನೋಡಿದರೆ ಏನೋ ಜಬ್ಬಾರ್ ಪುಟ್ಟಯ್ಯ ಅಂತ ಹಿಂದಿರುಗಿ ನೋಡಿದ್ರೆ ಜಬ್ಬಾರ್ ಪುಟ್ಟಯ್ಯ ಇಬ್ಬರು ಕೂಡ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಬೀಳುತ್ತಿರುವುದು ಕಂಡಿತು. ಅವರಿಬ್ರು ಏನ್ ಮಾಡಿದ್ದಾರೆ, ಈಗ ಬರ್ತಾ ಇದ್ದವ್ರು ನಾನು ಆ ಕಡೆ ಬಂದ ತಕ್ಷಣ ವಿರುದ್ಧ ದಿಕ್ಕು ಅಂದ್ರೆ ಆಪೋಸಿಟ್ ಆಗಿ ಹೋಯ್ತಾವ್ರೆ ಅವ್ರವ್ರ ಕೆಲಸಕ್ಕೆ. ಜಬ್ಬಾರ್ ಅವ್ರ ಕೆಲಸಕ್ಕೆ ಹೋಗ್ತಾವ್ರೆ, ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆ ಒಳಗೆ ಹೋಗ್ತಾರೆ. ನನಗೆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕೂಡಿದ ನನ್ನ ನಡವಳಿಕೆ ಬಗ್ಗೆ ನಗು ಬಂತು. ನನ್ನ ಮಕ್ಕಳ, ಅಷ್ಟೊತ್ತಿಂದ ನಿಮ್ ಜೊತೆಯಲ್ಲಿ ನಾನು ಹರಟೆ ಹೊಡ್ತಲ್ಲಪ್ಪ, ಏನೋ ಮಾತಾಡ್ಕೊಳ್ಳ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಗು ಬಂತು. ಇವರು ಯಾರಿಗೂ ಇಲ್ಲದ ಆಸ್ತಿ ನನಗೆ ಇದು ಚಿಂತಿಸಿದೆ. ಕಚ್ಚಿಸ್ಕೊಂಡಿರುವ ಜಬ್ಬಾರ್, ಪುಟ್ಟಯ್ಯ ಇಂಜೆಕ್ಷನ್ ಕೊಡು, ಇವರಿಬ್ಬರಿಗೂ ಇದ್ದರೆ ಜವಾಬ್ದಾರಿ ನನ್ಗೆ ಯಾಕೆ ಅಂತ ಒಂದ್ಸಲ ಅನ್ಸುದು ಕೂಡ. ಆದ್ರೂ ಪ್ರೆಸಿಡೆಂಟ್ ಹತ್ರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ಏನಾರಲ್ಲಿ ಕೇಳಲೇಬೇಕು, ಯಾರನ್ನ ಪ್ರೆಸಿಡೆಂಟರ ಅಂತ ತೀರ್ಮಾನ ಮಾಡಿದ್ದರಿಂದ ನನ್ನ ಕೋಪಕ್ಕೊಂದು ವರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನಿಂದ ಮುನ್ಸಿಪಲ್ ಆಫೀಸಿನತ್ತ ನಡೆದೆ.